ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಸ್ವಲ್ಪ ಮೀಶೋ ಇಂದ ಮತ್ತೆ ಫ್ಲಿಪ್ಕಾರ್ಟ್ ಇಂದ ಬುಕ್ ಮಾಡಿದ್ವಿ. ಆರ್ಡರ್ ಬಂದಿದೆ, ತುಂಬಾ ದಿನ ಆಯ್ತು ಬಂದು. ಈಗ ಓಪನ್ ಮಾಡೋಣ ಅಂತ. ಫಸ್ಟ್ ಫ್ಲಿಪ್ಕಾರ್ಟ್ ಅಲ್ಲಿ ನಾನು ಏನ್ ತರಿಸಿದೆ ಅಂತ ಹೇಳ್ತೀನಿ, ನೋಡ್ಬೇಕು ಕಾಣೆ. ಇದು ಪಾತ್ರೆದು ಇಟ್ಕೊಳ್ಳಕ್ಕೆ ಅಂತ ಸ್ವಲ್ಪ ಹಂಗೆ ಮೆಸ್ಸಿಯಾಗಿ ಇಟ್ಕೊಂಡು ತರಿಸಿದ್ದು. ಇದು ಆಲ್ಮೋಸ್ಟ್ ಎಲ್ಲರ ಮನೇಲೂ ನೋಡಿರ್ತೀರಾ ನೀವು, ಎಲ್ಲರ ಕಿಚನ್ ಅಲ್ಲೂ ಇದು ಇರುತ್ತೆ. ಇವಾಗ ನೋಡೋಣ ನನ್ಗೆ ಹೆಂಗ್ ಯೂಸ್ ಆಗುತ್ತೆ ಅಂತ. ನಾನು ಇದು ಯಾವಾಗ ಎಲ್ಲ ಅರೇಂಜ್ ಮಾಡ್ತೀನೋ ಇಡ್ತೀನೋ ನಂಗಂತೂ ಗೊತ್ತಿಲ್ಲ. ಇದು ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದು. ಇದಕ್ಕೆ 600 ಒಳಗಡೆ ಏನೋ ಕೊಟ್ವಿ, ಸಮಥಿಂಗ್ 600 ಒಳಗಡೆ ಇತ್ತು. ಪರವಾಗಿಲ್ಲ, ಚೆನ್ನಾಗಿದೆ. ಕಾಸಿಗೆ ತಕ್ಷಣ ಕಜಾಯ, ಕಾಸಿಗೆ ಅಷ್ಟು ಚೆನ್ನಾಗಿದೆ. ಇದೇನೋ ಇದು ಹಿಂಗೆ ಇದು ಒಂದಾಯ್ತು. ನೆಕ್ಸ್ಟು ಬೆಡ್ಸ್ಮೆಟ್ಗಳು. ಇದನ್ನ ಓಪನ್ ಮಾಡ್ತೀನಿ. ಇದು ಮೀಶೋದು. ಇದಕ್ಕೆ ಸಮಥಿಂಗ್ ನನಗೆ ಗ್ಲಾಸ್ ಹಾಕಿಲ್ಲ ಅಂದರೆ ಅಷ್ಟು ಕಾಣಿಸೋದೇ ಇಲ್ಲ, ಎಫೆಕ್ಟ್ ಹೊಡಿತಾ ಇದೆ. ಬೇಕಾದ್ರೆ ಹೇಳಿ, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಂಡಿರಂತೆ. ಬೆಡ್ಸ್ಮೆಟ್ ಎಲ್ಲ ಏನು ನಮಗೇನು ಇದು ಯೂಸ್ ಆಗಲ್ಲ. ನಮ್ಮಮ್ಮರ ಊರಲ್ಲಿ ಇದ್ದಾರಲ್ಲ ಅಲ್ಲಿಗೆ ಅಂತ ತೊಗೊಂಡಿದ್ದಷ್ಟೇ ನಾನು. ಬಟ್ ಇದನ್ನು ಈ ಥರ ಎಲೆ ಸ್ಟಿಕ್ ಇದೆ ಅಲ್ಲ, ಎಡ್ಜಲ್ಲೇನೋ ಕಾರಣಕ್ಕೆ ತೊಗೊಂಡಿದ್ದು. ಓಪನ್ ಇನ್ನೂ ತುಂಬ ಆರ್ಡ್ರುಗಳು ಬರೋದಿದೆ. ಅದು ಎಷ್ಟು ದಿನ ಆಗುತ್ತೋ ಬರೋದಿನ್ನ ಬಂದಿಲ್ಲ. ಈಗ ಬಂದಿರೋಷ್ಟು ನಾನು ಹಿಂಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೆ. ನೆಕ್ಸ್ಟ್ ಬರೋದಿಲ್ಲ, ಹಂಗೆ ಮಿನಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಚೆನ್ನಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ನಂಗೆ ಸಖತ್ ಇಷ್ಟ ಆಯ್ತಿದ್ದು. ರಿವ್ಯೂಸು ತುಂಬಾನೇ ಇತ್ತು, ಹಂಗಾಗಿ ತೊಗೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ. ಪಿಲ್ಲೋ ಕವರ್ ಹೆಂಗಿದೆ ನೋಡೋಣ. ಇದು ಕೂಡ ದೊಡ್ಡದಾಗಿದೆ, ಸಾಕಲ್ಲ? ಇಷ್ಟು ಬರಲ್ವಾ ಪಿಲ್ಲೋಸು? ಇಷ್ಟಿದೆ. ಇದು ಒಂದಾಯ್ತು. ನೆಕ್ಸ್ಟ್ ಯಾವ್ದು ಅಂತ ತೋರಿಸೋಣ. ಇದು ಕೂಡ ಬೆಡ್ಸ್ಮೆಟೇನೆ. ನಂಗೆ ಇದು ಕಲರ್ ಇಷ್ಟ ಆಯ್ತು. ನಾನು ಇದನ್ನ ವ್ಲಾಗ್ಸ್ ಅಲ್ಲೆಲ್ಲ ನೋಡ್ಬೇಕಾದ್ರೆ ನೋಡ್ತಿದ್ದೆ. ಇದು ತುಂಬಾ ಜನಗಳು ಇದನ್ನ ಯೂಸ್ ಮಾಡಿದ್ವಿ, ಸುಮಾರು ಮನೇಲಿ ಇದಿತ್ತು. ನಂಗೂ ಇದು ಸಿಕ್ತು. ಇದು ಚೆನ್ನಾಗೈತೆ, ನೋಡಿಕೊಳ್ಳೆ ಒಂಥರ ಏನೋ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇದೇನು ಡಬಲ್ ಕಟ್ಟ ಸಿಂಗಲ್ ಕಟ್? ಅದು ಹೋಲ್ಸ್ಕೊಂಡ್ರೆ ಇದೇನು ಕ್ಲಾತ್ ಅಷ್ಟು ಚೆನ್ನಾಗಿಲ್ಲ. ಅದು ಹೋಲಿಸ್ಕೊಂಡ್ರೆ ಬಟ್ ಪರವಾಗಿಲ್ಲ, ತಕ್ಕ ಮಟ್ಟಿಗಿದೆ. ತಗೊಳ್ಳಂಗಿದ್ರೆ ತಗೋಬೋದು. ನಾವು ಕೊಡೋ ದುಡ್ಡಿಗೆ ಏನು ಮೋಸ ಇಲ್ಲ. ನಾವು ಡಿಮಾರ್ಟಲ್ಲೆಲ್ಲ ತೊಗೊಂಡ್ರೆ 600, 550 ಆ ಥರ ಎಲ್ಲ ಇರುತ್ತೆ. ಅವು ಏನು ಜಾಸ್ತಿ ಬಾಳಿಕೆ ಬರಲ್ಲ, ಬೇಗನೆ ಹರಿದೋಗುತ್ತೆ. ನಾನು ಇದನ್ನೆಲ್ಲ ಇಲ್ಲೇ ಏನಕ್ಕೆ ಓಪನ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಇದನ್ನೆಲ್ಲ ಸ್ಟಿಚ್ ಮಾಡಿ ತೊಗೊಂಡೋಗ್ಬೇಕು, ಪಿಲ್ಲೋಸ್ ಕವರ್ನೆಲ್ಲ. ನಾನೇ, ಇಲ್ಲಾಂದರೆ ಅಮ್ಮ ಎಲ್ಲಿ ಮಾಡಿಸ್ತಾರೆ ಅಂತ. ಸ್ಟಾಪ್. ಇದು ಕೂಡ ಬೆಡ್ಸ್ಮೆಟ್ಟೇನೆ. ಆಲ್ರೆಡಿ ಸ್ವಲ್ಪ ಓಪನ್ ಮಾಡಿ ನೋಡಿಟ್ಟಿದ್ದೆ, ಚೆನ್ನಾಗಿಲ್ಲ ರಿಟರ್ನ್ ಮಾಡೋಣ ಅಂತ. ಹಾಗೆ ಫ್ಲಿಪ್ಕಾರ್ಟಲ್ಲೂ ಕೂಡ ಒಂದು ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿರಲಿಲ್ಲ, ರಿಟರ್ನ್ ಮಾಡಿಬಿಟ್ಟೆ ಅದನ್ನು. ಮೀಶೋದಲ್ಲೇ ಚೆನ್ನಾಗಿದೆ. ಇದು ಒಂಥರ ಇಷ್ಟ ಆಯಿತು. ಬಟ್ ಇವಾಗ ಯಾಕೋ ಒಂಥರ ಬ್ಲರ್ ಥರ, ಅಂದರೆ ಲೈಟ್ ಕಲರ್ ಇದೆ, ಒಳ್ಳೆ ಹಳೇದು ಥರ ಕಾಣಿಸ್ತೈತೆ, ಮಾಸ್ದಂಗೆ. ನೋಡುವ, ಬೇಕಾದ್ರೆ ಇಟ್ಕೊಳ್ಳೋಣ. ರಿಟರ್ನ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಆದರೆ ತುಂಬ ದಿನ ಆಯಿತು ನಾನು ಓಪನ್ ಮಾಡ್ದೆ, ಹಂಗೆ ಇಟ್ಟಿದ್ದೆ. ಆದರೆ ರಿಟರ್ನ್ ಮಾಡುವ, ಇಲ್ಲ ಅಂದರೆ ಇಟ್ಕೊಳ್ಳುವ. ಒಂಥರ ಚೆನ್ನಾಗಿದೆ ಅಲ್ವಾ? ತೊಗೊಂಡಾಯ್ತು. ಇನ್ನೇನು ಅರ್ಧೋಗ್ಬಿಡುತ್ತೆ, ಎಷ್ಟು ದಿನ ಬಾಳಿಕೆ ಬರುತ್ತೆ ಅಲ್ವಾ? ಇರೋಷ್ಟು ದಿನ ಬರಲಿ. ಇದೆಲ್ಲ ನನಗಂತೂ ಅಲ್ಲ. ಈ 3 ಬೆಡ್ಶೀಟು ಕೂಡ ಅಮ್ಮ ಮನೆಗೆ, ನನಗಲ್ಲ. ನಾನು ಕೂಡ ನಮ್ಮ ಮನೆಗೆ ಅಂತ ಒಂದು ಮೀಶೋದಲ್ಲಿ ಬುಕ್ ಮಾಡಿದ್ದು. ಇದನ್ನ ಆಕ್ಚುಲಿ ನನ್ನ ಫ್ರೆಂಡ್ ಲಿಂಕ್ ಕಳಿಸಿದ್ದು. ಇದು ನಿನ್ನೆ ಬಂತು. ಈ ಥರದ್ದು ಇನ್ನೂ ಒಂದು ಆರ್ಡ್ರ್ ಮಾಡಿದ್ದೀನಿ, ಬಟ್ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಯಾಕೋ ನಾವು ಫೋನ್ ಪೇ ಎಲ್ಲ ಮಾಡೋದ್ರಿಂದ ಬೇಗ ಲೇಟಾಗಿ ಬರುತ್ತೆ, ಬೇಗ ಬರೋದೇ ಇಲ್ಲ ಡೆಲಿವರಿ ಎಲ್ಲ. ಇದು ಎಷ್ಟು ಗೊತ್ತಾ? ಇದು 500 ಸಮಥಿಂಗ್ ಏನೋ ಇದೆ. ಚೆನ್ನಾಗಿತ್ತು. ರಿವ್ಯೂಸು ಕೂಡ ಅವರು ತೊಗೊಂಡ್ರಂತೆ, ಚೆನ್ನಾಗಿತ್ತು. ನೋಡೋಣ ನಮ್ಮದೇ ಹೇಗಿದೆ ಅಂತ. ಆದರೆ ಪ್ಯಾಕಿಂಗೇ ಚೆನ್ನಾಗಿಲ್ಲ. ಅಷ್ಟು ಎಲ್ಲ ಇಲ್ಲಿ ಮಾಡಿಬಿಟ್ಟವ್ರೆ. ಒಳಗಡೆ ಪ್ಯಾಕಿಂಗ್ ಅಂತ ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. 500 ರೂಪಾಯಿಗೆ ಮೋಸನೇ ಇಲ್ಲ. ನಾವು ಡಿಮಾರ್ಟಲ್ಲೆಲ್ಲ ತರ್ತೀವಲ್ಲ, ಇವೆಲ್ಲ 500 ರುಪೀಸೇ ನೋಡಿ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಚೆನ್ನಾಗಿದೆ. ನೋಡೋಣ, ನೀವು ತಗೊಳ್ಳಂಗಿದೆ ಇದನ್ನು ತಗೊಳ್ಳಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಫಿಶ್ ಎಲ್ಲ ಇರುತ್ತೆ. ಇದಕ್ಕೆ 2 ಎಕ್ಸ್ಟ್ರಾ ಪಿಲ್ಲರ್ಸ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರನೇ ತಗೊಂಡಿದ್ದು. ಕ್ಯೂಟ್ ಆಗಿದೆ, ಚೆನ್ನಾಗಿದೆ ಅಲ್ಲ, ಚಿಕ್ಕದಾಗಿ. ಇದು ಓಪನ್ ಮಾಡೋಣ, ಓಪನ್ ಮಾಡಿ ವಾಶ್ ಮಾಡ್ಬೋದು, ಹೆಂಗೆ ಗೊತ್ತಾಗುತ್ತೆ. No comments. No comments.
ವಾಶ್ ಮಾಡ್ಕೋಬಹುದು. ಇದು ಒಳಗಡೆ ಏನೋ ಬಟ್ಟೆ ಹಾಕಿದ್ದಾರೆ, ಸ್ಪಂಜ್ ತರ ಇದೆ, ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ. ಬೆಡ್ಸ್ಮೆಟ್ ನೋಡೋಣ. ಇದು ಪಿಲ್ಲೋ ಕವರ್ ಅನ್ನ, ಇದು ಪಿಲ್ಲೋ ಕವರ್ ಚೆನ್ನಾಗೈತಲ್ಲ. ಪಿಲ್ಲೋ ಕವರ್ ಅಂತೂ ತುಂಬಾನೇ ಚೆನ್ನಾಗಿದೆ. ವೈಟ್, ನಾನು ಬೇಗ ಗಲೀಜ್ ಮಾಡ್ಬಿಡ್ತೀನಿ. ಬೆಡ್ಶೀಟ್ ಬಿಟ್ಟಲ್ವಾ, ಇಲ್ಲಿ ಏನು ಗಲೀಜ್ ಆಗಲ್ಲ. ಸೊ ಹಂಗಾಗಿ ಚೆನ್ನಾಗಿತ್ತಲ್ಲ, ನೀವು ತಗೊಳ್ಳಿ. ಇದು ಸಕ್ಕತ್ತಾಗಿದೆ. ಇದಂತೂ ತುಂಬಾನೇ ಚೆನ್ನಾಗಿದೆ. ಆ ಬೆಡ್ಸ್ಮೆಟ್ಟು ಕೂಡ ಚೆನ್ನಾಗಿದೆ. 500 ರೂಪಾಯಿಗೆ ಮೋಸ ಇಲ್ಲ, ಗೊತ್ತಿದೆ. ಇದು ಹೊರಗಡೆ ಮೋಸ್ಟ್ಲಿ 500 ರೂಪಾಯಿಗೆ ಸಿಗಲ್ಲ ಅಂತ ಅನ್ಸುತ್ತೆ, ಜಾಸ್ತಿನೇ ಇರುತ್ತೆ. 2 ಪಿಲ್ಲೋಸ್ ಎಲ್ಲ ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಹಾರ್ಟ್ ಎಲ್ಲ ಇದೆ. ಇನ್ನ ಒಂದಿದೆ. ಹಾಗೆ ಇದು ಮೀಶೋದೆ. ನಾನು ಸ್ವಲ್ಪ ಕಿಚನ್ ಎಲ್ಲ ಆರ್ಗ್ಯಾನಿಕ್ ಮಾಡೋಣ ಅಂತ, ಎಲ್ಲರೂ ಮಾಡ್ತಿದಾರಲ್ಲ ಇವಾಗ, ಹಾಗೆ ನಾನು ಮಾಡೋಣ ಅಂತ ಎಲೆನ ಬುಕ್ ಮಾಡಿದೆ. ಲೀಫ್ನ ನಮ್ದು ಕಿಟಕಿಗೆ ಹಾಕೋಣ ಅಂತ. ನಮ್ದು ಕಿಟಕಿ ಸ್ವಲ್ಪ ದೊಡ್ಡದಾಗೆ ಇದೆ ಅಡುಗೆ ಮನೆಯಲ್ಲಿ, ನೋಡೋಣ ಹಾಕೋಣ ಅಂತ ಮಾಡಿದ್ದೀನಿ. ಯಾವತ್ತು ಮಾಡ್ತೀನೋ ಗೊತ್ತಿಲ್ಲ, ಒಬ್ಬರೇ ಮಾಡೋದು ಕಷ್ಟ, ಕೆಲಸನಿಲ್ಲ. ವಾಯ್ದು ಕಟ್ಟೆ ಐತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಕನ್ನಡ ನಾನು ಮಾತ್ರ ಅಡುಗೆ ಮಾಡುವಾಗಲೂ ಅಷ್ಟೇ, ಏನಾದರೂ ಮಾಡಬೇಕಾದ್ರೆ ಕೈಗಳಂತೆ ಏಟ್ ಮಾಡ್ಕೊತೀನಿ ಇರ್ತೀನಿ. ಜಸ್ಟ್ ಕುಯ್ಕೊಬಿಟ್ಟು ಅದೆಷ್ಟು ರಕ್ತ ಹೋಗಿಸ್ತೀನೋ. ಚೆನ್ನಾಗಿದೆಯೋ ಏನೋ ಗೊತ್ತಾಯ್ತಾ ಇಲ್ಲ. ಬಟ್ ನಾನು ಜಾಸ್ತಿ ದುಡ್ಡು ಕೊಟ್ಬಿಟ್ಟೆ ಅಂತ ಅನಿಸುತ್ತೆ. 150 ಏನೋ ಕೊಟ್ಟೆ ಅನಿಸುತ್ತೆ. ಇದು ಏನೋ ಒಂಥರ ಇದೆ, ಎಲೆ ಒಳ್ಳೆ ಬಟ್ಟೆ ಥರನೇ ಇದೆ, ಪರವಾಗಿಲ್ಲ. ನಾನೇನು ತುಂಬ ದಿನ ಇಟ್ಕೊಳ್ಳಲ್ಲ ಇದನ್ನು. ಹಂಗೆ ಹಾಕ್ಬಿಟ್ಟು ಹಂಗೆ ತೆಗ್ದು ಬಿಸಾಕ್ಬಿಡ್ತೀನಿ ಅಂತ ಅನಿಸುತ್ತೆ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಹೇಳಿ, ನಾನು ಲಿಂಕ್ ಹಾಕ್ತೀನಿ. ಹಾಗೆ ಇವಾಗ ಮಳೆ ಬರ್ತಿದೆಯಲ್ವಾ, ಸ್ವಲ್ಪ ಹೊರಗಡೆ ಹೋಗಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಬರೋಣ ಅಂತ. ಇವಾಗ ಇಲ್ಲಿಗೆ ನನ್ನ ಬ್ಲಾಗ್ ಇಷ್ಟಕ್ಕೆ ಮುಗೀತು. ಕಂಟಿನ್ಯೂ ಸ್ನ್ಯಾಕ್ಸಿಂದ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ಸಂಜೆ ಬರ್ತಾ ಇದ್ವಿ, ತುಂತುರು ಮಳೆ ಬರ್ತಾ ಇತ್ತು. ಈ ಥರ ಗಾಡೀಲಿ ಹೋಗೋದು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ನಮ್ಗೆ ಇಷ್ಟ ಆದವ್ರ ಜೊತೆ ನಾವು ಏನಾದರೂ ತಿನ್ನೋದೇ ಒಂಥರ ಚೆಂದ. ಅದ್ರಲ್ಲಿ ನನಗಂತೂ ಈ ಥರ ಪಾನಿಪುರಿ, ಮಸಾಲೆ ಪುರಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ತಿನ್ನೋದೊಂದಿದ್ರೆ ಏನೂ ಬೇಡ ಅಂತ ಅನ್ನಿಸ್ತಿರುತ್ತೆ. ಯಾರು ಯಾವಾಗ ಸಾಯ್ತಾರೋ ಯಾರಿಗೊತ್ತು. ಚೆನ್ನಾಗಿದ್ದು ಉಂಡು ತಿಂದು ಸಾಯಬೇಕು ಅನ್ನೋದೇ ನಾನು ಹೇಳೋದು. ಅದೇ ಹೇಳ್ತಿರ್ತಾರೆ ನನ್ನ ಹಸ್ಬೆಂಡ್, ನೀನು ಸಣ್ಣ ಆಗಲ್ಲ ಅಂತ. ಹಾಗೆ ಮನೆಗೂ ಕೂಡ ಪಾರ್ಸೆಲ್ ತೊಗೊಂಡು ಬಂದ್ವಿ ಗೋಬಿನ. ಮಕ್ಳನ್ನ ಕರ್ಕೊಂಡು ಹೋಗಿರಲಿಲ್ಲ, ಅವರು ಚೆನ್ನಾಗೇ ತಿಂದರು. ಹಾಗೆ ಯಾರಾದರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು.